ಮಗ, ನಂಗೆ ಒಂದ್ ಕಂಪನಿಲಿ ಕೆಲ್ಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ. ನೀನು ಬರ್ತೀಯ ಮಗ? ಜೊತೆಗೆ ಹೋಗೋಣ. ನಾನ್ ಬಂದ್ ಏನ್ಲಾ ಮಾಡ್ಲಿ? ಸುಮ್ನೆ ನನ್ ಜೊತೆ ಬಾ ಮಗ. ನೀನು ನಿನ್ ಜೊತೆಗೆ ಬಂದ್ರೆ ನಂಗೆ ಪಲಾವ್ ತಿಂದಷ್ಟು ಖುಷಿ ಆಗತ್ತೆ. ಏನ್ಲ ಹೇಳಿಯಾ ನೀನು? ಇಂಟರ್ವ್ಯೂ ಇರೋದು ನಿಂಗೆ, ನೀವ್ ಹೋಗ್ಲಾ? ನೀ ಹೇಳೋದ್ ಹೆಂಗೈತೆ ಅಂದ್ರೆ, ನಮ್ಮ ಮನೇಲಿ ಪಲಾವ್ ಮಾಡಿದೀವಿ ಅಂತ ಪಕ್ಕದ ಮನೆಗೆ ಹೋಗಿ ಮೊಸರು ಬಜ್ಜಿ ಕೇಳಕ್ಕಾಗತ್ತಿಲ್ಲ. ಯಾಕೆ ಕೇಳ್ಬಾರ್ದು ಅಂತ್ಯಾ? ಕೇಳ್ಬೋದು ಕಣ್ಲಾ, ಆದ್ರ ಪಕ್ಕದ ಮನೇಲಿ ನನ್ನಂತವನಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಓ, ಏನ್ ಮಾಡಿಯೇ? ಪಲಾವು ಇಲ್ಲೇ ತನ್ನಿ, ಅದನ್ನ ನೋಡ್ಕೊಂಡು ಮೊಸರು ಬಜ್ಜಿ ಮಾಡ್ಕೊಡ್ತೀನಿ ಅಂತೀನಿ. ಒಳ್ಳೇದಾಯ್ತು ಬಿಡ್ಲಾ, ಅದಕ್ಕೇನಂತೆ. ಪಲಾವ್ ತಗೊಂಡೋದ್ರೆ ಆಯ್ತು. ಸರಿಯಾಗಿದ್ರೆ ಪಲಾವ್ ತಂದ್ಮೇಲೆ ಮೊಸರು ಬಜ್ಜಿ ಮಾಡಿ ಇನ್ನೇನ್ ತಗೊಂಡ್ ಹೋಗ್ತೀರಿ? ಬನ್ನಿ, ಇಲ್ಲೇ ಕುತ್ಕೊಂಡು ಎಲ್ರು ಒಟ್ಟಿಗೆ ತಿನ್ನೋಣ ಅಂತ ಹೇಳಿ ಪಲಾವು ಖಾಲಿ ಮಾಡ್ತೀನಿ ಅಷ್ಟಯ್ಯ. ಹಂಗ್ ಮಾಡ್ತೀಯಾ? ಹಂಗಾದ್ರೆ ನಿನ್ನಂತ ನಿಲ್ದಿರೋ ಮನೆಗೆ ಹೋಗಿ ಮೊಸರು ಬಜ್ಜಿ ಕೇಳ್ತೀನಿ ಕಣ್ಲಾ. ಸರಿ, ಮತ್ತೆ ರೈಟ್ ಹೇಳು. ನಿನ್ ಇಂಟರ್ವ್ಯೂನ ನೀನೇ ಅಟೆಂಡ್ ಮಾಡ್ಕೋ ಹೋಗ್ಲಾ? ಸುಮ್ನೆ ನನ್ನ ತಲೆ ಯಾಕೆ ತಿಂತೀಯಾ? ಅಲ್ಲ ಮಗ, ಈಗ ಇಂಟರ್ವ್ಯೂಲಿ ನಂಗೆ ಗೊತ್ತಿಲ್ದಿರೋ ಕ್ವಶನ್ ಕೇಳಿದ್ರೆ ಏನ್ ಮಾಡೋದು ಅಂತ್ಯಾ? ನಿಂಗೆ ಏನೇನ್ ಗೊತ್ತೋ ಅದನ್ನ ಫಸ್ಟೇ ಬರ್ಕೊಟ್ಬಿಡ್ಲಾ? ಇಷ್ಟಲ್ಲಿ ಮಾತ್ರ ಕೇಳಿ ಅಂತ ಹೇಳು, ಅವಾಗ ನೋಡಿ ಏನ್ ಮಾಡ್ತಾರೆ. ಅಷ್ಟರಲ್ಲೇ ಕೇಳ್ತಾರೆ ಅಂತ್ಯಾ? ಕೇಳ್ತಾರೆ, ಆದ್ರೆ ಕೆಲಸ ಕೊಡಲ್ಲ ಅಷ್ಟೇ. ಯಾಕೆ? ಅಲ್ಲ ಕಂಡ್ಲಾ, ಈಗ ನೀನ್ ಹೋಟೆಲ್ ಹೋಗ್ತೀಯಾ, ಅಲ್ಲಿ ಕಾಫಿ, ಟೀ, ಹಾಲ್, ಹಾರ್ಲಿಕ್ಸ್, ಬೋರ್ಮಿಟಾ ಇದೆ ಅಂತ ಬೋರ್ಡ್ ಹಾಕಿರ್ತಾರೆ. ಆಗ ನೀನು ಬೋರ್ಮಿಟಾ ಬೇಕು ಅಂತೀಯಪ್ಪ. ಹೋಟೆಲ್ನವರು ಇಲ್ಲ, ನೀವು ಕಾಫಿನೇ ಕುಡಿಬೇಕು ಅಂದ್ರೆ ಏನಂದಿಯೇ? ಅದಂಗೆ ನಂಗೇನ್ ಬೇಕೋ ಅದನ್ನೇ ಕುಡಿತೀನಿ. ಹಂಗೆಯ ಕೆಲಸ ಕೊಡೋರು ನಿಂಗ್ ಗೊತ್ತಿರೋದನ್ನ ಕೇಳೋದಿಲ್ಲ, ಅವ್ರಿಗೇನ್ ಕೇಳ್ಬೇಕು ಅಂತಿರ್ತಾರೆ ಅದನ್ನೇ ಕೇಳೋದು ಕಣ್ಲಾ. ಹೌದಾ? ಹಂಗ ಸಂಬಳ ಎಷ್ಟು ಕೇಳಿ ಮಗ? ಅದು ಬೇಕಿದ್ರೆ ಜಾಸ್ತಿನೇ ಕೇಳು. ಕೇಳ್ತೀಯಾ? ನಂಗೂ ಸ್ವಲ್ಪ ಸೇರ್ಸ್ ಕೇಳು.